ಬ್ರಾಹ್ಮಣ ಜನ್ಮ ಅಂದರೆ ಎಷ್ಟು ಉತ್ತಮವಾದ ಜನ್ಮ, ಮನುಷ್ಯ ಜನ್ಮ. 84 ಲಕ್ಷ ಯೋನಿಗಳಲ್ಲಿ ಬಹಳ ಎತ್ತರಕ್ಕೆ ಬಂದವನು ಬಹಳ ಹುಷಾರಾಗಿರಬೇಕು. ಯಾರ ಮೇಲೂ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಮಾಡದಂತೆ ಎಚ್ಚರ ವಹಿಸಬೇಕು. ಏನಾದರೂ ಪ್ರಮಾದ ನಡೀತು ಅಂದರೆ ಮತ್ತೆ ಅಧಪಾತ. ಇದಕ್ಕೆಲ್ಲ ಮನುಷ್ಯಗತಿ ಏನು ಅಂತ ಕರೀತಾರೆ ಅಂತಂದರೆ ಅಧೋಗತಿ. ಇದು ಮೇಲೆ ಹೋದಷ್ಟು ಹುಷಾರಾಗಿರಬೇಕು. ನಡ್ಕೊಂಡು ಹೋಗುವವನು ಬಿದ್ದರೆ ಅಷ್ಟೇನು ಏಟಾಗೋದಿಲ್ಲ, ಮರದ ಮೇಲೆ ಏರಿದವನು ಬಿದ್ದಾಗ ಫ್ರ್ಯಾಕ್ಚರ್ ಆಗ್ತದೆ. ಎತ್ತರ ಜಾಗಕ್ಕೆ ಬಂದಂಥ ಜನ್ಮ ಇದು ಮನುಷ್ಯ ಜನ್ಮ. ಅದರಿಂದ ಕೆಳಗಡೆ ಬಿದ್ದ ಅಂದರೆ ಅಷ್ಟೇ ಏಟು ಜಾಸ್ತಿ. ಪ್ರಾಣಿಗಳಿಗೆ ಹಾಗಲ್ಲ, ಅಥವಾ ಮನುಷ್ಯ ನಡೆಯುವಾಗ ಹಾಗಲ್ಲ. ಎತ್ತರಕ್ಕೆ ಬಂದಾಗ ಬೀಳಬಾರ್ದು, ಬೀಳದಂತೆ ಎಚ್ಚರ ವಹಿಸಬೇಕು. ಅದಕ್ಕೆ ಅವರಿಗೆ ನಿರ್ಬಂಧ ಜಾಸ್ತಿ. ಮೃಗಗಳಿಗೆ ಅಷ್ಟು ನಿರ್ಬಂಧ ಇಲ್ಲ, ಮನುಷ್ಯರಿಗೆ ನಿರ್ಬಂಧ. ಯಾಕೆ ನಿರ್ಬಂಧ? ನೀವು ಬಿದ್ರಿ ಅಂತಂದ್ರೆ ಕಾಲು ಮುರಿತದೆ. ಮಗು ಬೀಳ್ತದೆ ಬೇಕಾದಷ್ಟು ಸಲ, ಅದು ಕಾಲು ಮುರಿಯೋದಿಲ್ಲ. ಅದಕ್ಕೆ ಸುಮ್ಮನೆ ಬೀಳ್ತದೆ, ಹೇಳ್ತದೆ. ಎತ್ತರದಿಂದ ಬಿದ್ದವರು ಮುರಿಸ್ಕೊಂಡೇ ಬಿಡ್ತಾರೆ. ಅಂಥನ್ ತಮಸ್ಸಿಗೆ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ. ಮತ್ತೆ ಬರಬೇಕಾದ್ರೆ ಮತ್ತೆ 84 ಲಕ್ಷ ಯೋನಿ ದಾಟ್ತಾ ಬರಬೇಕು.